ದುರ್ವಿಧಿಯ ಶಕ್ತಿಗೆ ಎಸೆದನು. ಮಾತನಾಡುವ ಮಂಗ ನೀನೇ ಏನೋ? ಭೂತಗಣಗಳ ಅಧಿಪತಿ ನೀನೇ ಏನೋ? ಯಾರು ಹೇಳಿದ್ದು ನಿನಗೆ? ನಾನು ಕೇಳಿದ್ದು. ಎಂತದ್ದು? ಬಂದವ ಯಾರು? ಅದೇ ಕೇಳಿದ್ದು. ಭೂತಗಣಗಳಿಗೆ ಅಧಿಪತಿ ವೀರಭದ್ರ ಶಿವನ. ಭೂತನಾಥನ ಭೂತಗಣಗಳೆಲ್ಲ ಒಮ್ಮೆಗೆ ಧುಮ್ಮಿಕ್ಕಿ ಬಂದ. ನೀನೇ ಅದಕ್ಕೆ ಪ್ರಮುಖನ ಅಂತ ಕೇಳಿದ್ದು. ನಾನೇ ಪ್ರಮುಖ. ಎಂತ ಹೆಸರು? ವೀರಭದ್ರ. ವೀರಭದ್ರ ದಕ್ಷಮಖಧ್ವಂಸಿ. ದಕ್ಷಮಖಧ್ವಂಸಿ. ಅದಕ್ಕೆ ಹೌದೇನೋ? ಊರಲ್ಲಿ ಯಾರೆಲ್ಲ ಯಾಗ ಮಾಡ್ತಾರೋ ಅದೆಲ್ಲ ಧ್ವಂಸ ಮಾಡಿ. ಎಲ್ಲರ ಯಾಗ ಅಲ್ಲ, ಮತ್ತೆ ಯಾರು ದುಷ್ಟರಿದ್ದಾರೆ ಅವರದ್ದು ಮಾತ್ರ. ಹೌದು, ದುಷ್ಟರ ಯಾಗ ಬಂದ ಮಾಡು. ಹೌದು, ನೀನೀಗ ದುಷ್ಟ. ಯಾರು? ಯಾರು? ಅಟ್ಟಗಾಸ ಕೈದು ಅವೈದಿಕವಾದದ್ದು, ಶಿವ ವಿರೋಧಾತ್ಮಕವಾದದ್ದು ಧ್ವಂಸ ಮಾಡುವುದಕ್ಕೆ ದಾಕ್ಷಾಯಿಣಿ ದಹನ ಕಾರಣ. ನಾನು ಒಂದು ತುಂಡನ್ನಾದ್ರೂ ಸುಟ್ಟಿದ್ದೇನೆ ಇಲ್ಲಿವರೆಗೆ. ಹುಲಿ ನೋಡು, ಶಿವನನ್ನು ಒಪ್ಪದೆ ಮಾಡಿದ ಮಖವನ್ನು ಧ್ವಂಸಗೈದ ನೀನು ಶಿವನನ್ನು ಒಪ್ಪಿ ಅವನನ್ನು ಒಪ್ಪಿಸಿ ಅವನು ಕಪ್ಪು ಕೊಟ್ಟ ಮೇಲೆ ನಾವು ಯಾಗ ಮಾಡ್ತೇವೆ ಅಂತ ಹೊರಟ್ರೆ ನಿಮ್ಮ ಯಾಗವನ್ನು ಒಪ್ಪುವುದಿಲ್ಲ ಅಂತ ಯಾವಾಗ ಅವರು ಹೇಳಿದ್ರು, ಮಖ ಸರಿಯಾಗಿ ಮಾಡುವುದಕ್ಕೆ ಬಿಡದಿದ್ರೆ ಅವರನ್ನು ಧ್ವಂಸ ಮಾಡಬೇಕಾದವ ನನ್ನೆದುರು ಬಂದರೆ ಅಲ್ಲಿ ಹೋಮ ಕುಂಡಕ್ಕೆ ದಕ್ಷನ ಶಿರ ಬಿತ್ತು. ಹೌದು, ರಾಮನ ಹೋಮ ಕುಂಡದ ನವನದಿಂದ ಕಣಗಾಲವು ನಿನಗೆ ಬೇಡುತ್ತ ಬಡಿದನು ಹೊರ್ಕುಡಿಸಿ. ಏನು ಹೇಳಿದೆ? ನಮ್ಮ ದೇವನಿಗೆ ಕಪ್ಪವನ್ನಿಟ್ಟೆ, ಆದರೆ ಮಾಡಿದ ಕೆಲಸ ಏನು? ಯಾರನ್ನು ಕೊಂದಿರಿ? ಶಿವಭಕ್ತ ವೀರಮಣಿಯನ್ನು ಕೊಂದಿರಲ್ಲ. ಶಿವಭಕ್ತ ವೀರಮಣಿಯಲ್ಲ, ರಾಮ ಯಜ್ಞವನ್ನು ವಿರೋಧಿಸುವ ವೀರಮಣಿಯನ್ನು ಕೊಂದದ್ದು. ಯಾವುದೇ ಇರಲಿ, ನಾನು ಕೇಳ್ತೇನೆ, ಯಜ್ಞ ವಿರೋಧ ಮಾಡಿದವ ಶಿವಭಕ್ತ ಆಗುದಿಗೆ? ಅವ ನಮ್ಮ ಒಡೆಯನ ಭಕ್ತ. ಯಾರು? ನೀವು ಒಡೆಯನ? ನನ್ನಪ್ಪನ ಭಕ್ತ. ನನ್ನ ರಾಮನ ವಿರೋಧಿ. ನನಗೆ ರಾಮ ಸೇವೆ ಮಾಡಿದ್ದು ಯಾರು ತಪ್ಪು ಅಂತ ಹೇಳಿದ್ರು. ಮತ್ತೆ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ. ಅವರಿಗೆ ಕೊಂಬಿದ್ರೆ ಮುರಿಯೋದು.
ಗಾಣಿಸಿ ಬಹಳ ಗರ್ವದಿಂದ ಬೆಳೀತಾ ಇದೀಯ. ಕುಮಾರದೇವರು ಹಾ, ಏನು? ಮರದಿಂದ ಮರಕ್ಕೆ ಹಾರುವ ಮಂಗವೇ, ಹಾ. ಕೊಳೆತ ಹಣ್ಣು ಸೊಪ್ಪು ತಿನ್ನುವವ, ನಿನಗೆ ಇಷ್ಟು ಅಹಂಕಾರ ಇರ್ಬೇಕಂತಾದ್ರೆ ನಿನಗೆ ಪರಮೇಶ್ವರನ ಮಗ ನಾನು. ಅದಕ್ಕಿಂತ ದೊಡ್ಡದೇನು? ಹಾ ನಿನಗೆ ಕ್ಷೇತ್ರ ಬಲ ಇದ್ದದ್ರಿಂದ ಹಾ. ನಾವು ಕ್ರಿಯೆ ಮಾತ್ರ, ಮಾತಿನಿಂದ ನಿನ್ನನ್ನು ಖಂಡಿಸಲಿಕ್ಕಿಲ್ಲ. ಹೌದಾ? ಖಂಡಿಸಲಿಕ್ಕಿಲ್ಲ. ಕ್ಷೇತ್ರ ಬಲ ನಿನ್ನದು. ನೋಡ್ತೀಯಾ? ಬಾ. ಎನಗೆ ಶತ್ರುಘ್ನಾನ್ಯಾರೆಂಬುದ ಪರಿಕಿಸು ಪರಿಕಿಸಲೇ ಕಳಗದಿ ಮಮ ಕಿಂಕರನ್ನು ಮಡಗಿದ ಬರಲಿಂತಿ ಘೋರ ಪರಶಿವ ನಾನ್ಯಾರೆಂಬುದ ಕಲಿಲನೆ ಪರೀಕ್ಷಿಸಲ. ಅಂದರೆ ಉಳಿದವರಿಗೆ ಆದ್ರೆ ಸಮಯಾವಕಾಶ ಬೇಕು. ಇವತ್ತು ನೋಡಿ, ನಾಳೆ ಕಣ್ಣು ಮುಚ್ಚಿ, ನಾಡಿದ್ದಿನ ದಿವಸ ಅರಿತುಕೊಂಡು ಮುಂದಿನ ದಿವಸ ಬರೆದು ಹಾಕ್ಲಿಕ್ಕೆ. ಆದ್ರೆ ನಿನಗೆ ಹಾಗಲ್ಲ. ಪರಶಿವನನ್ನು ಹಾಗೆಲ್ಲ ಆಲೋಚನೆ ಮಾಡ್ಬೇಕಲ್ವ? ಕೆಲವರಿಗೆ ಮಾಡಬೇಕಾಗ್ತದೆ. ನಮಗೆಲ್ಲ ನೋಡುವಾಗಲೇ ಗೊತ್ತಾಗ್ತದೆ. 3 ಕಣ್ಣಿರುವ ಕಾರಣ, ತ್ರಿಶೂಲಧಾರಿಯಾದ ಕಾರಣ, ನಂದಿ ವಾಹನನಾದ ಕಾರಣ, ಚಂದ್ರನನ್ನು ಶಿರದಲ್ಲಿ ಧರಿಸಿದ ಕಾರಣ ನೀನು ಶಿವ. ನಿನಗಾದ್ರೆ ಹಾಗೆ ತಿಳಿಲಿಕ್ಕೆ ಆಗ್ತದೆ. ನೀ ಪಾಮರನಲ್ಲ, ನೀನು ಪಂಡಿತ, ಅರ್ಥಾತ್ ರಾಮ ಸಹೋದರ. ನಾನು ಪಂಡಿತ, ಅಷ್ಟು ದೊಡ್ಡ ಪಂಡಿತ ಅಲ್ಲ, ಸ್ವಲ್ಪ. ನಿನ್ನಲ್ಲಿ ಇರುವುದು ಸಾಕು. ಆದ್ರೆ ಕೆಲವು ಸಲ ಸಾಯುವ ಕಾಲಕ್ಕೆ ಕೊಡುವ ಕಷಾಯದ್ದು ಸಣ್ಣ ವಿಷಯ ಸಾಕಾಗ್ತದೆ. ಹೌದಾ? ಹೌದೌದು. ನಿನ್ನಲ್ಲಿ ಸಣ್ಣ ಸಣ್ಣದು ತುಂಬ ಉಂಟು. ಆದ್ರೆ ನಾನು ಯಾಕೆ ಇದನ್ನು ಆಡಿದೆ? ಈಗ ನಿನ್ನಲ್ಲಿ ದೊಡ್ಡದು ಇರುವುದು ಯಾವುದು ಅಂತ ನೋಡುವ. ಕಲಿಲನೆ ಪರೀಕ್ಷಿಸಲ ಅಂತ ಹೇಳುವಲ್ಲಿ ಬಂದಿರುವ ಶಿವನ ಹಿಂದಿರುವ ಸತ್ವ ಏನು, ಶಕ್ತಿ ಏನು ಅನ್ನುವುದು ಅರಿವಿಲ್ಲದೆ ವ್ಯವಹಾರ ಮಾಡಬೇಡ ಅನ್ನುವುದಕ್ಕಾಗಿ ಮೊದಲಾಗಿ ಎಚ್ಚರಿಸುತ್ತಾ ಇದ್ದೇನೆ. ಈಗಲೇ ಆಲೋಚನೆಯನ್ನು ಮಾಡು. ಲವಣಾಸುರನನ್ನು ನೀನು ಕೊಂದೆ, ಹೌದಾ? ಲವಣಾಸುರನನ್ನು ಕೊಲ್ಲುವುದಕ್ಕೆ ಕಾರಣವಾದದ್ದೇನು? ಏನು? ಮುಂದಿನ ಹೋರಾಟವ ನಿನ್ನದು ಅಲ್ಲ, ಎದುರೆದುರಿನ ಹೋರಾಟ ಅಲ್ಲ. ಅಲ್ಲ, ಋಷಿ ಮುನಿಗಳಿಗೆ ಬಾಧೆಯನ್ನು ಕೊಡ್ತಾ ಇದ್ದ. ಅದಲ್ಲ ನಾ ಹೇಳಿದ್ದು. ಮತ್ತೆ ನೀ ಕೊಂದದ್ದು ತಪ್ಪು ಅಂತ ನಾ ವಿಮರ್ಶೆ ಮಾಡ್ಲಿಕ್ಕೆ ಬಂದದ್ದಲ್ಲ. ಮತ್ತೆ ನೀ ಕೊಂದದ್ದು ಹೇಗೆ? ಕೊಂದದ್ದು ಅವ ಇಲ್ಲದ ವೇಳೆಯಲ್ಲಿ ಅವನ ಪೂಜಾಗೃಹದಲ್ಲಿದ್ದಂತಹ ಶೂಲವನ್ನು ಅಪಹರಿಸಿ ಅವನನ್ನು ಕೊಂದ. ಹೌದಾ? ಹಾಗಾದ್ರೆ ಶಿವನ ಶೂಲ ಇರುವ ಒಬ್ಬ ಆತನನ್ನಾದ್ರು ಮರ್ದಿಸುವುದಕ್ಕೆ ನಿನಗಾಗುವುದಿಲ್ಲ ಅಂತ ಆದ್ರೆ ಶಿವನ ಕಿಂಕರನನ್ನು ಮಡುಹುವುದು ಕೂಡ ನಿನಗೆ ಅದು ಸಾವಿಗೆ ಹೇತುವಾದ ವ್ಯವಹಾರ ಅಂತ ಯಾಕೆ ತಿಳಿಯುವುದಿಲ್ಲ? ಹಾಗಾಗಿ ಮಮ ಕಿಂಕರರನ್ನು ಮಾಡುಹಿದ ನಿನ್ನ ಫಲವತ್ತಿಗೆ ಉಂಟು ಅಂತಾರೆ ಪರೀಕ್ಷಿಸಿ ನೋಡು. ದುರಗವ ಬಂಧಿಸುತ್ತ ಮಡುಗಿದೆ. ಓ ಹರ, ನಿನ್ನ ಗಂಚುವೇನಿ ನಿನ್ನನ್ನು ನೋಡುವಾಗ ನಾನು ಮಾತಾಡಬೇಕಾ ಅಥವಾ ನಗಬೇಕಾ ಅಥವಾ ಯುದ್ಧ ಮಾಡಬೇಕಾ ಅಥವಾ ಶರಣಾಗಬೇಕಾ? ಒಟ್ಟಿಗೆ ಪಾಯಸವು ಊಟವು ಮಾಡ್ಲಿಕ್ಕೆ ಆಗುದಿಲ್ಲ, ಆಯ್ತಾ? ಹೌದು, ಬೇರೆ ಬೇರೆ ತಿಂದ್ರೆ ಮಾತ್ರ ರುಚಿ ಆಗುದು. ವಿಷಯ ನಗಬೇಕು ಅಳುಬೇಕು ಅಂತ ಗೊತ್ತಿಲ್ಲದೆ ಎಂತದ್ದು ನಾನೆಂತದ್ದು ವಿಕೃತಿಯಾಗಿ ಬಂದಿದ್ದೇನೆ. ಹಾಗಲ್ಲ, ಮತ್ತೆಂತದ್ದು ನಿನ್ನ ಮಾತುಗಳು ಹಾಗುಂಟು. ಏನು ಮಾತು ಏನು ತಪ್ಪಿದೆ ಅಂತ ಹೇಳುದು ನೀನು? ಈಗ ನಾನು ಶೂಲವನ್ನು ಅಪಹರಿಸಿ
ಒಬ್ಬ ರಾಕ್ಷಸನನ್ನು ಕೊಂದೆ. ಹೌದು. ಅಂದ್ರೆ ಶೂಲ ಇರುವಾಗ್ಗೆ ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ. ನಿನಗೆ ಭಯ ಹಾ. ಶಿವನ ಶೂಲ ಹಾ. ಹೌದಾ ಎನ್ನುವುದು ನಿನ್ನ ಪ್ರಶ್ನೆ. ನನ್ನ ಪ್ರಶ್ನೆ ಅಲ್ಲ, ನೀನು ಹೌದಾ ಅಂತ. ಹಾ, ಸರಿ ಸರಿ. ಹಾ, ಅದಕ್ಕೆ ಹೆದರಿಕೆ ಎನ್ನುವುದು ಒಂದೇ ಅರ್ಥ ಅಲ್ಲ. ಮತ್ತೆಂತದ್ದು? ದೇವರ ಸೊತ್ತು, ಅದಕ್ಕೆ ಪಾವಿತ್ರ್ಯತೆ ಉಂಟು, ಅದಕ್ಕೆ ಯೋಗ್ಯತೆ ಉಂಟು. ಅದು ದುಷ್ಟನ ಕೈಯಲ್ಲಿ ಇರ್ತದೆ ಅಂತಾದ್ರೆ ಅದು ಲೋಕಹಾನಿ ಎನ್ನುವುದನ್ನು ತಿಳಿದು ಅಪಹರಿಸಿರಬಹುದಲ್ಲ. ತಿಳಿದು ಅಪಹಾರ ಮಾಡಿದ್ದಲ್ಲ ಅನ್ನುವುದಕ್ಕೆ ನೀನು ಈ ಮೊದಲು ಆಡಿದ ಋಷಿವಚನವನ್ನು ಆಲಿಸಿ ಬಂದದ್ದನ್ನುವುದೇ ಸಾಕ್ಷಿ. ಈಗ ಎಲ್ಲವೂ ಹಾಗೆ ಆಗುತ್ತದೆ ಅಂತ ಇದ್ರೆ ತಮಸಾ ನದಿಯ ತೀರದಲ್ಲಿ ನೀನು ಸಂದರ್ಶಿಸಿದ್ಯಾರನ್ನು? ಋಷಿ ಮುನಿಗಳನ್ನು. ಏನ್ ಹೇಳಿದ್ರು ಅವರು? ಹೌದು, ಮುಂದೆ ಲವಣಾಸುರ ಎನ್ನುವಂತಹ ರಾಕ್ಷಸ ಯಜ್ಞಯಾಗಾದಿಗಳಿಗೆ ಕಂಟಕನಾಗಿದ್ದಾನೆ ಅಂತ ಹೇಳಿ. ಯಾವ್ದು ಇರುವಲ್ಲಿಯವರಿಗೆ ಕೊಲ್ಲುವುದಕ್ಕಾಗುದಿಲ್ಲ, ಶೂಲ ಇರುವಲ್ಲಿವರೆಗೆ. ಹೌದು ಹೌದು. ಈಗ ಅದನ್ನು ನಾನು ಅಲ್ಲ ಅಂತ ಹೇಳಿದ್ದಲ್ಲ. ಈಗ ಎಲ್ಲವೂ ಎಲ್ಲವರಿಗೆ ಗೊತ್ತುಂಟು ಅಂತಾದ್ರೆ ಈಗ ನೀನೇ ಅಲ್ವಾ ರಾಮಸೇತು ಪ್ರಕರಣದಲ್ಲಿ ಬಂದು ಹೇಳಿದ್ದು? ಹೌದು. ಶಿವರಾಮರಲ್ಲಿ ಭೇದ ಇಲ್ಲ ಅಂತ. ರಾಮೇಶ್ವರ ಕ್ಷೇತ್ರ ನಿರ್ಮಾಣದಲ್ಲಿ ಹೇಳಿದ್ದು ನೀನೇ ಅಲ್ವಾ? ಹೌದು. ಅದಕ್ಕೆ ಈಗಲೂ ಬದ್ಧನಾಗಿಯೇ ಇದ್ದೆ. ಅದು ನೀನು ಹೌದು ಅಂತಾದ್ರೆ ಈಗ ಆಯುಧವನ್ನು ಧರಿಸಿದ್ಯಾಕೆ? ನನ್ನ ಕಿಂಕರನನ್ನು ಮಡುಹಿದ್ದಕ್ಕೆ. ನಿನ್ನ ಕಿಂಕರನನ್ನು ಮಡುಹಿದ್ದು ನಾವೇ ಆದ್ರೂ ಪರೋಕ್ಷವಾಗಿ ಮಡುಹಿದ್ದು ನಾವಲ್ಲ. ಮತ್ತೆ ರಾಮನ ಸೇನೆ. ಹೌದಾ? ರಾಮ ಎನ್ನುವಂತಹ ಒಂದು ವ್ಯಕ್ತಿ ಅದೊಂದು ಶಕ್ತಿ ಎನ್ನುವುದನ್ನು ಒಪ್ಪಿಕೊಂಡಿದ್ದಿ. ಅದಕ್ಕೆ ಮಾನ್ಯತೆ ಏನು ಎನ್ನುವುದು ನಿನಗೆ ಗೊತ್ತುಂಟು. ನೀನುಂಟು, ರಾಮ ಉಂಟು, ನೀವು ಮಾತಾಡಿಕೊಳ್ಳಿ, ನಮ್ಮನ್ನ ಯಾಕೆ ಹೇಳಿ? ನಾನು ಮಾತಾಡಿಕೊಳ್ಬೇಕು ಅಂತಾದ್ರೆ ನೀನು ಸರಿಯಾಗಿ ಮಾತು ಮುಗಿಸ್ಬೇಕಿತ್ತಲ್ಲ. ಹಾಗಾದ್ರೆ ನನಗೆ ಅರ್ಥ ಆಗಿದೆ. ನೀನು ಈ ಮನೆಯ ದೇವರಾಗಿದ್ದಿ. ಮನೆಯ ದೇವರು ಅಂತಂದ್ರೆ ಲೋಕಕ್ಕೆ ದೇವರಲ್ವಾ? ಲೋಕಕ್ಕೆ ದೇವರಲ್ಲ, ಅವನ ಮನೆಯ ಅವನ ಪೂಜಾಗ್ರಹದಲ್ಲಿರುವಂತಹ ಅವನು ನಂಬಿದ ದೇವರು ನೀನಾಗಿದೆ. ನಿನಗೆ ಲೋಕದಲ್ಲಿರುವಂತಹ ಭಕ್ತರನ್ನು ಕಾಯುವ ಪರಶಿವ ಅಲ್ಲ, ನಿನಗೆ ಶತ್ರುಹನನ್ನು ಪೊರೆಯುವಂತಹ ಪರಶಿವ ಅಲ್ಲ, ಕೇವಲ ವೀರಮಣಿಯನ್ನು ಪೊರೆಯುವಂತಹ ಪರಶಿವನಾಗಿ ಬರ್ತಿ ಅಂತಾದ್ರೆ ನಿನಗೊಂದು ಮಾತು ಹೇಳ್ತೇನೆ. ಏನು? ಶಿವಸೇನೆಯ ಪ್ರಾಬಲ್ಯ ಇಲ್ಲೆಲ್ಲ ನಡೆಯುವುದಿಲ್ಲ. ಹೌದಾ? ಅದೆಲ್ಲ ಉತ್ತರದಲ್ಲಿ ಮಾತ್ರ. ಇದು ದಕ್ಷಿಣ, ಇದು ದೇವರ ನಾಡು. ಇಲ್ಲಿ ನಾವು ಭಗವದ್ಧ್ವಜವನ್ನು ಹಾರಿಸಿ ಆಗಿದೆ. ನೀವೆಲ್ಲ ಇನ್ನು ಎಷ್ಟು ಹೊರಟಾಡಿದ್ರು ಏನು ಮಾಡ್ಲಿಕ್ಕೆ ಶಿವಸೇನೆಯವರ ಪ್ರಾಬಲ್ಯ ನಡೀಲಿಕ್ಕೆ ಸಾಂಗತ್ಯ ಇಲ್ಲದೆ. ಶಿವಸೇನೆಯವರ ಸಾಂಗತ್ಯ ನಮಗೆ ಬೇಡ, ಅದು ಉತ್ತರದಲ್ಲಿ ಬೇಕಾದ್ದು, ಇಲ್ಲಿ ಬೇಡ. ಮತ್ತೆ ಸಂಧಾನ ಯಾವ ಕರ್ಮಕ್ಕೆ ನೀನು ಮಾಡಿ? ಯಾರು ಸಂಧಾನ ಮಾಡ್ಲಿಕ್ಕೆ ಹೋದದ್ದು ಯಾಕೆ ನೀನು? ರಾಮನ ಯೋಗ್ಯತೆ. ರಾಮನ ಈಗ ಅದಕ್ಕಿಂತ ಮೊದಲು ಬರ್ಲಿಲ್ವಾ? ಎಲ್ಲ ಕಡೆಯಲ್ಲಿ ಸಂಧಾನ ಮಾಡಿದ್ದೇನೆ. ಸಂಧಾನ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಇವ ಪರಶಿವನ ಭಕ್ತ ಎನ್ನುವ ಕಾರಣದಿಂದ. ನೀನು ಪರಶಿವನ ಭಕ್ತ ಇವನೆನ್ನುವ ಕಾರಣದಿಂದ ಅಂತಲೇ ಹೇಳುವವನೇ ಹೌದಾದ್ರೆ ನೀನು ಸಂಧಾನಕ್ಕೆ ಕಳುಹುವ ಪೂರ್ವದಲ್ಲಿ ಅಹಿಭೂಷಣಗೆ ಅಂಜೆ ಅಂತ ಹೇಳಿದ್ಯಾಕೆ? ನಾನು ಇವನಲ್ಲಿಗೆ ಸಂಧಾನಕ್ಕೆ ಕಳುಹಿಸಿದ್ಯಾಕೆ? ಯಾಕೆ? ಪರಶಿವನ ಭಕ್ತ ಇವನಾಗಿದ್ರು ರಾಮನನ್ನು ದೇವರು ಎನ್ನುವ ಹಾಗೆ ಒಪ್ಪುತ್ತಾನೆ ಎನ್ನುವಂತಹ ಈಗ ಅದೇ ಹೌದಾದ್ರೆ ಇದಕ್ಕಿಂತ ಪೂರ್ವದಲ್ಲಿ ಯುದ್ಧ ಆಗ್ಲಿಲ್ವೋ? ಇದಕ್ಕಿಂತ ಪೂರ್ವದಲ್ಲಿ ಯಾಕೆ ಸಂಧಾನ ಮಾಡ್ಲಿಲ್ಲ? ಸಂಧಾನ ಮಾಡಬೇಕಾದ ಅನಿವಾರ್ಯತೆ ಇರಲಿಲ್ಲ. ಯಾಕೆ? ಈಗ ಇಲ್ಲಿ ಏನೋ ಅನಿವಾರ್ಯತೆ? ಇದಕ್ಕಿಂತ ಹಿಂದೆ ಯುದ್ಧ ಆದದ್ದು ಎಲ್ಲ ಮನೆಯಲ್ಲಿ ನೀನಿದ್ಯಾ? ಹಾಗಾದ್ರೆ ನಾನಿದ್ದೇನೆ. ನಿನ್ನನ್ನು ನೀನು ಒಪ್ಪಿಯೇ ಮಾಡ್ತಾ ಇದ್ದಿ ಅಂತ ಆಯ್ತಲ್ಲ. ನಿನ್ನನ್ನು ಒಪ್ಪಿ ಮಾಡುವುದಲ್ಲ, ಮತ್ತೆ ನಿನ್ನನ್ನು ದಂಡಿಸುವುದಿದ್ರು, ನಿನ್ನನ್ನು ಪ್ರಶ್ನಿಸುವುದಿದ್ರು ಮೊದಲಾಗಿ ನಿನಗೆ ಕೈ ಮುಗಿಬೇಕಾಗ್ತದೆ. ಯಾಕೆ? ಪ್ರಪಂಚಕ್ಕೆ ನೀನು ದೇವರು. ಶೂಲಕ್ಕೆ ಪಾವಿತ್ರ್ಯತೆ ಉಂಟು ಅನ್ನುವ ಕಾರಣದಿಂದ ಮಾನ್ಯತೆ ಕೊಡ್ತೇನೆ ಅಂತ ಒಂದು ನಾಲಿಗೆಯಲ್ಲಿ ಆಡುವ ನೀನು, ಮತ್ತೊಂದು ನಾಲಿಗೆಯಲ್ಲಿ ಶಿವನಿಗಾದ್ರೂ ಅಂಜುವುದಿಲ್ಲ ಅಂತ ಆಡುವ ಇನ್ನೊಂದು ನಾಲಿಗೆ ಇರುವ ನೀನು. ನಾನು ಸಹೋದರನಾಗಿ ನಾನು ಯಾವ ಶಿವನ ಭಾವ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವ ಶಿವನಲ್ಲಿ ಅಂಜುವುದಿಲ್ಲ ಅಂತ ಹೇಳಿದ್ದು? ಯಾವ ಶಿವನಲ್ಲಿ? ವೀರಮಣಿಯನ್ನು ಸಂರಕ್ಷಿಸುವ ಶಿವನಲ್ಲಿ ನಾನು ಅಂಜುವುದಿಲ್ಲ. ಈಗಲೂ ಹೇಳ್ತೇನೆ, ಆ ಮಾತಿಗೆ ಈಗಲೂ ಬರ್ತದೆ. ವೀರಮಣಿಯನ್ನು ರಕ್ಷಿಸುವ ಶಿವನಿಗೆ ಅಂಜುವುದಿಲ್ಲ ಅಂತ ಹೇಳಿದ್ರೆ ಇನ್ನು ಸಂಧಾನ ಎಂತದಕ್ಕೆ? ಕರ್ಮಕ್ಕೆ ಮಾಡಿ. ಸಂಧಾನಕ್ಕೆ ಲೋಕವನ್ನು ಕಾಯುವ ದೇವರು, ಮೂರು ಮೂರ್ತಿಗಳಲ್ಲಿ ಒಬ್ಬ ಪರಶಿವ. ಲೋಕ ಕಾಯುವ ದೇವನಿಗಾದ್ರೂ ಇರುವುದರ ಭಾವದಲ್ಲಿ ಬದಲಾವಣೆ ಉಂಟಾ? ಈಗ ಲೋಕ ಕಾಯುವ ದೇವನಿಗೆ ಮೂರನೇ ಕಣ್ಣು, ವೀರಮಣಿಯ ಮನೆಯಲ್ಲಿರುವ ಶಿವನಿಗೆ 2 ಕಣ್ಣು ಅಂತ ಉಂಟಾ? ಹಾಗಲ್ಲ ನಾನು ಹೇಳಿದ್ದು. ನಿನಗೆ ವೀರಮಣಿ ಇಷ್ಟು ಮಂದಿ ರಾಮಸೇನೆಯವರನ್ನು ಕೊಲ್ಲುವಾಗ ಬಾರದ ಕರುಣೆ ವೀರಮಣಿ ಒಬ್ಬ ಸಾಯುವಾಗ ಆಗ್ತದೆ ಅಂತ ಇದ್ರೆ, ವೀರಮಣಿ ಒಬ್ಬ ಸಾಯುವಾಗ ಅಂತಲ್ಲ, ಮತ್ತೆ ನಿನ್ನ ಅದಟ್ಟಿನ ಪ್ರವೃತ್ತಿಯನ್ನು ನಾನು ಪ್ರಶ್ನೆ. ನನ್ನ ದಟ್ಟಿನ ಪ್ರವೃತ್ತಿ ಅಲ್ಲ, ರಾಮನ ಕುದುರೆಯನ್ನು ಕಟ್ಟಿದ್ದಾನೆ ಎನ್ನುವ ಕಾರಣದಿಂದ ರಾಮನ ಯೋಗ್ಯತೆಯನ್ನು ತಿಳಿಯುವುದಕ್ಕೆ ಆಂಜನೇಯನನ್ನು ಕಳುಹಿಸಿದ್ದು. ಎಲ್ಲರೂ ಮಾತಾಡುವವರೇ ಆದ್ರೆ ಇದು ಮುಗಿಲಿಕ್ಕಿಲ್ಲ. ನಾವು ಅದನ್ನು ನೀನು ಮೊದಲು ತಿಳ್ಕೊಳ್ಬೇಕು.
ಕೆಲವು ಮತಾಂಧ ನೀನು ನಿಷ್ಕಾರಣದೊಳಗೀಗ ದ್ವೇಷವನು ಗಳಿಸಿಕೊಂಡಿದ್ದಕ್ಕೆ ಬೇಡ ಬೇಡಬೇಕ ಫಲ ಅನುಭವಿಸುವಿಯ. ಏ ಮಾತ ಅಂದ ನಾನು ಆಗಿನಿಂದ ಯೋಚನೆ ಮಾಡ್ತಾ ಇರು. ಹನುಮಂತ ಆಗ ಮುಗಿಬೇಕು ವೀರಮಣಿ ಕಾಲಗ ಅಲ್ಲಿಗೆ ಮುಗಿಬೇಕಿತ್ತು ಅವ ಸತ್ತಲ್ಲಿಗೆ. ಹೌದು. ಇದನ್ನು ಮತ್ತೆ ಬೆಳೆಸಿದ ಮಂಗ ಯಾರು ಅಂತ ನಾನು ಆಗಿಂದ ಅದನ್ನು ಕೇಳಲಿಕ್ಕೆ ಒಂದು ಮಂಗ ಬಂದದ್ದಲ್ಲ. ಅದೇ ಇದು ಹೌದು. ಯಾಕೆ ಅಂದ್ರೆ ಯಾವ ಮಂಗಗಳು ರಾಮ ವಿದ್ವೇಷವನ್ನು ಮುಂದುವರಿಸಲಿಕ್ಕಿಲ್ಲ. ಈಗ ಮಂಗಗಳಲ್ಲಿ ಯಾರು ಏನು ಮಾಡದೆ ವಿಪಕ್ಷದಲ್ಲಿ ಎಲ್ಲ ಸತ್ತಾಗಿದೆ. ನಮ್ಮಲ್ಲಿ ಯಾರಾದ್ರೂ ಮಂಗ ಬುದ್ಧಿಯಿಂದ ಚಾಂಚಲ್ಯದಿಂದ ಏನಾದ್ರೂ ಮಾಡಿ ಮುಂದುವರಿಸಿದ್ದು ಅಂತ ನಾನು ಯೋಚಿಸಿದ್ರೆ ಈ ಪಡೆಗಳೆಲ್ಲ ಬಂದದ್ದಿಲ್ಲ. ಈಗ ಗೊತ್ತಾಯ್ತು ನೀನು ಬಂದದ್ದಲ್ಲ, ಮತ ಅಂದ ಕಾರಣ ಇಲ್ಲದೆ ನಿಷ್ಕಾರಣದಿಂದ ದೇಶವನ್ನು ಬೆಳೆಸುವುದಕ್ಕೆ ಬಂದ ನೀನು. ನಿನ್ನನ್ನು ಈ ಸಲ ನಾನು ಆಗಿಂದ ಅದೇ ಹುಡುಕ್ತಾ ಇದ್ದೆ. ಇಲ್ಲಿ ಇಷ್ಟು ದೊಡ್ಡ ಶಿವಭಕ್ತರ ನಾಡ ಒಬ್ಬರನ್ನಾದ್ರೂ ನಾನು ಮಂಗ ಮಾಡಿದೆ. ಯಾರಾದೀತು ಅಂತ ಯಾವುದನ್ನು ಉಳಿಸುವುದಿಲ್ಲಲ್ಲ. ಎಲ್ಲಿಂದ ಉಳಿಸುವುದು? ಈಗ ಸಿಕ್ಕಿದೆ. ನಿನ್ನನ್ನು ಈ ಸಲ ಮಂಗ ಮಾಡದೆ ಬಿಡುವುದಿಲ್ಲ. ದುರಗೆ ಶತ್ರುಘ್ನನೋಡು ಮಾರ್ಮಯತ ನಾನು ಪರೀಕ್ಷಿಸಲು ಧೂರ್ತವಿ. ಹನುಮಂತ ಅದಕ್ಕಿಂತಲೂ ಮೊದಲಾಗಿ ಆಂಜನೇಯನು ಹೌದು, ಕೇಸರಿತನೇನು ಹೌದು, ಹನುಮಂತನು ಬಿಡು, ವಾತ ಸಂಭವನು ನೀನು ಅದೆಲ್ಲಕ್ಕಿಂತ ದೊಡ್ಡದು ರಾಮದೂತ. ಸರಿ, ರಾಮದೂತ ಆಗುವ ಪೂರ್ವದಲ್ಲಿರುವ ಆಂಜನೇಯ ಯಾಕೆ ಹಿಡ್ಕೊಂಡದ್ದು? ಮೊದಲಿದ್ದನ್ನೆಲ್ಲ ತಿಟ್ಟುಕೊಂಡ್ರೆ ಜನ್ಮ ಜನ್ಮಾಂತರದ ಲೆಕ್ಕಲ್ಲಿ ಇಟ್ಟುಕೊಳ್ಬೇಕು. ಇಲ್ಲಿ ನಮಗೆ ಈ ಜನ್ಮದ್ದೆಂತದ್ದು ಅಂತ ಹೊಸ ಬದುಕು ಕೊಟ್ಟವ ರಾಮ. ಹೌದು, ನಾನು ರಾಮದಾಸ್. ಈಗ ಹೊಸ ಬದುಕು ಕೊಡುವಲ್ಲಿ ನಾ ಆಡುವುದಕ್ಕೆ ಹೊರಟದ್ದು ಯಾಕೆ ಕೇಳಿದೆ? ನನ್ನನ್ನು ಮದಾಂಧ ಅಂತ ಹೇಳುವ ನಿನ್ನ ಜನ್ಮಕ್ಕೆ ಕಾರಣವಾದ ವಸ್ತು ವಿಷಯ ಅದು ನನ್ನದಲ್ಲ. ಹಾಗಾದ್ರೆ ನಿನ್ನೊಳಗೂ ಅದು ಉಂಟಲ್ಲ. ನಾನೊಂದು ಹೇಳಿಯ, ಕರ್ಮವೇ ಕಾರಣವಾಗಿ ಬೀಜವಾಗಿ ಜನ್ಮ ಜನ್ಮಾಂತರಗಳಾಗುವುದು. ಆ ಕರ್ಮವನ್ನೇ ನಾವು ಹಾಡಿ ಹೊಗಳುವುದಕ್ಕಿಲ್ಲ. ಕರ್ಮವನ್ನು ನಾಶ ಮಾಡುವುದೇ ಬಿಡುಗಡೆಗಿದ್ದ ಮಾರ್ಗ. ಹೌದು, ನನ್ನ ಜನ್ಮಕ್ಕೆ ಕಾರಣವಾದದ್ದು ಕರ್ಮಶೇಷವಾದರೆ ಆ ಕರ್ಮಶೇಷಕ್ಕೆ ಯಾರು ಬೇಕಾದ್ರೂ ಕಾರಣ ಆಗಲಿ, ಅದನ್ನು ಅವಗಣಿಸಿ ಬಿಡುಗಡೆ ಕೊಡುವ ದೈವತವನ್ನು ಒಪ್ಪಿ ನೆಚ್ಚಿ ಮೆಚ್ಚಿ ಅವನನ್ನೇ ಆರಾಧಿಸುವುದು ಆಧರಿಸುವುದು ನಮಗೆ ಮುಂದೆ ಮಾರ್ಗವನ್ನು ಹಸನಾಗಿಸ್ತದೆ. ನಾನು ಯಾರನ್ನು ಮಂಗ ಮಾಡುವುದು ಅಂತ ಹುಡುಕುತ್ತಾ ಇದ್ದದ್ದು ಹೇಳಿದ್ದು ಗಾಟಿ ಗೊತ್ತು. ಎಲ್ಲರೂ ರಾಮದ್ವೇಷ ಮಾಡ್ತಾ ಇದ್ದಾರೆ. ನನಗೆ ಹಠ ಇರುವುದು ಒಂದೇ, ಒಬ್ಬನನ್ನಾದ್ರೂ ಮಂಗ ಮಾಡುವುದಂದ್ರೆ ಏನು? ರಾಮ ಭಕ್ತ ಮಾಡುವುದು ಅಂತ. ಅವರಿಗೆ ಸಾಯುವ ಬುದ್ಧಿ ಇತ್ತು, ನೀನು ಸಾಯ್ಲಿಕ್ಕಿಲ್ಲ. ನೀನು ಇವತ್ತು ರಾಮ ರಾಮ ಅಂತ ಹೇಳಿ ರಾಮ ಭಕ್ತರೆಲ್ಲ ಮಂಗಗಳು ಮಾಡಿದ ಹಾಗಾಯ್ತು. ನೀನು ರಾಮ ಭಕ್ತರಾಗಬೇಕಾದ್ರೆ ಕನಿಷ್ಠ ಮಂಗಗಳಾಗಬೇಕು. ಅದಲ್ಲ ಕೇಳುವುದು. ನೀನು ಆಡುತ್ತಾ ಇದ್ದಿ ನಾನು ನಿಷ್ಕಾರಣದೊಳಗೆ ದ್ವೇಷವನ್ನು ತಳೆದಿದ್ದೇನೆ ಅಂತ. ಏನು ಸಕಾರಣ ಇಲ್ಲದೆ ಬಂದಿದ್ದೇನೆ ಅಂತ ಭಾವಿಸಿದ್ಯಾ? ಪುರದ ರಕ್ಷಕನಾಗಿ ಪುರಹರನೇ ಇದ್ದಾನೆ ಎನ್ನುವುದು ನಿಮಗೂ ವಿಷಿತವಾದ ವಿಷಯ. ಅಶ್ವಮೇಧದ ಕುದುರೆಯ ರಕ್ಷಣೆಗೆ ಯಾರನ್ನು ರಾಮ ಪ್ರಾರ್ಥಿಸಿದ್ದು? ನಮ್ಮನ್ನೇ ಪ್ರಾರ್ಥಿಸಿ. ನಮ್ಮನ್ನಲ್ಲ, ನಿನ್ನನ್ನು. ಹೌದು ಹೌದು, ನೀನೀಗ ತುಂಬಾ ದೊಡ್ಡ ಜನಾಗಿ ನಾವು ಹೇಳುದು ಬೇಡ. ಈಗ ವಿರೋಧ ಮಾಡಿ ಹಿಂದೆ ಜನ ಎಷ್ಟು ಜನ ಇರ್ಲಿ, ನಿನ್ನನ್ನು ಹೇಳಿದ್ದು. ಈಗ ಶರಣ ರಕ್ಷಕನಾದರೆ ನಿನಗೆ ಶರಣಾದ ಕುದುರೆಯನ್ನು ರಕ್ಷಿಸಬೇಕು. ಅದನ್ನು ನಿನ್ನ ಭಕ್ತರಿಂದ ಕಟ್ಟಿಸಿ ಅದು ನಮ್ಮ ಕೈ ತಪ್ಪು ಅಂತ ಮಾಡಿದ ಮೇಲೆ ನಿನ್ನನ್ನು ಯಾಕೆ ಒಪ್ಪಬೇಕು? ನೀವು ನನ್ನನ್ನು ಒಪ್ಪುವುದು ಕಡೆಗೆ ನನ್ನವರಿಗೆ ಬಡಿಯುವುದು ಉಂಟಾಗ ಕಟ್ಟಿದ್ಯಾರು? ಕಟ್ಟಿದ ವೀರಮಣಿ. ಅವ್ರು ಯಾರು ಜನ? ನನ್ನ ಜನ. ನಿನ್ನ ಜನ ಕುದುರೆ ಕಟ್ಟುವುದೇಕೆ? ಕುದುರೆಯನ್ನು ಬಿಡುವಂತ ಮಾಡುವುದು ನಿನಗೆ ಪ್ರಾರ್ಥನೆ ರಾಮ ಮಾಡಿದ್ದು. ಈಗ ನಿನ್ನ ಜನ ಕುದುರೆ ಕಟ್ಟುವುದೇ? ಪುರುಷಾಯತ್ತವಾದ ಪ್ರಪಂಚದಲ್ಲಿ ಒಬ್ಬ ಕ್ಷತ್ರಿಯನಿಗೆ ತನ್ನ ಕ್ಷಾತ್ರೀಯ ವಿಷಯವನ್ನು ತೋರಿಸುವುದಕ್ಕೆ ಬೇಕಾಗಿ ಅಂತಹದ್ದೊಂದು ಮಾರ್ಗದಲ್ಲಿ ಉಪಕ್ರಮ ಮಾಡಿದ ಅಂತ ತಿಳ್ಕೊಳ್ಳುವ. ಮತ್ತೆ ನಾನಿಗೆ ಆಗಲಿ ಅಲ್ಲ, ನಾನೇ ನನ್ನನ್ನು ನೋಡುವ ಷಂಡನಾಗೆ ಇಲ್ಲ ಇಲ್ಲ ಇಲ್ಲ. ಪುರುಷಾಯತ್ತದಲ್ಲಿ ಪಡೆದು ಈಗ ಪದಯಜ್ಞ ಮಾಡಿದ್ದೀರಾ ಇಲ್ವಾ? ಪದಯಜ್ಞ ಅಂದ್ರೆ ಇಲ್ಲಿಗೆ ಬಂದ
ಮಾಡ್ಲಿಲ್ಲ ಇಲ್ಲಿ ಎಂತದು? ಅಶ್ವ ಈ ಪುರಕ್ಕೆ ಬಂದವಾಗ ನೀವೆಲ್ಲವರು ಸೇರಿ ಈ ನಾಡನ್ನು ಪ್ರವೇಶಿಸಿದ್ದೀರಿ ಎನ್ನುವ ಕಾರಣಕ್ಕಾಗಿ ಮಾಡಿದ ಯಜ್ಞ. ಪದಯಜ್ಞ ಅಂದ್ರೆ ಎಂತದ್ದು ಗೊತ್ತುಂಟು? ಬೆಳಗ್ಗೆ ಆದಾಗ ಹೊರಡ್ಲಿಕ್ಕೊಂದು ಯಾಗ, ಹೌದು. ಸಂಜೆ ಆದಾಗ ಯಾಕೆಂದ್ರೆ ಅದು ತಿರುಗುತ್ತಾ ಇರ್ತದೆ. ಸೈನ್ಯ ನಿಲ್ಲುವುದೇ ತಡಿ ವಿಶ್ರಾಂತಿ ಪಡೆಯದೆ ಮುಂದುವರಿಯುವುದಕ್ಕಾಗುವುದಿಲ್ಲ. ಆದ್ದರಿಂದ ಅಶ್ವವನ್ನು ನಾವು ಕಟ್ಟಿ ಹಾಕುವುದಕ್ಕಿಲ್ಲ, ಒಂದು ಯಾಗದ ಮೂಲಕ ಅದನ್ನು ರಾತ್ರಿ ನಿಲ್ಲಿಸುವುದು, ಯಾಗ ಮಾಡಿ ಬೆಳಿಗ್ಗೆ ಹೊರಡಿಸುವುದು. ಇಲ್ಲಿ ನಾವು ಪದಯಜ್ಞ ಮಾಡಿದ್ದಲ್ಲ, ಇಲ್ಲಿ ಆ ವೀರಮಣಿಯ ಅದಟು ಮಕ್ಕಳು ಕಟ್ಟಿ ಹಾಕಿದ್ದು ಯಜ್ಞ ಮಾಡಿ ಬಿದ್ದದ್ದಲ್ಲ. ಅದ ಕೇಳಿದ್ದು ನೀವು ಇಲ್ಲಿ ಒಂದು ಪದಯಜ್ಞ ಮಾಡ್ಲಿಲ್ಲ ಅದಕ್ಕೆ ಮಾಡ್ಲಿಲ್ಲ. ಈಗ ನೀವು ಅವರು ಕಟ್ಟಿದ್ದೇ ಇರಬಹುದು. ಈಗ ಅವರು ಕ್ಷತ್ರಿಯ ಹುಡುಗರಾಗಿ ಒಂದು ವೇಳೆ ವಿವೇಚನೆ ಇಲ್ಲದೆ ಕಟ್ಟಿದ್ದೇ ಹೌದಾದ್ರೂ ನೀವು ಒಂದು ವೀರಮನೆಯಲ್ಲಿ ಮಾತಾಡುವುದಲ್ಲ. ಪುರದ ರಕ್ಷಕನಾಗಿ ಪುರಹರನಿದ್ದಾನೆ ಎನ್ನುವ ವಿಷಯವನ್ನು ನಿನ್ನಲ್ಲಿ ಶತ್ರುಘ್ನ ಆಡಿದ್ದು ನನಗೂ ಗೊತ್ತಿದೆ. ಹಾಗಿರುವಾಗ ನೀವು ಮಾತಾಡಿಸಬೇಕಾದದ್ದು ಯಾರನ್ನು? ಒಮ್ಮೆ ಶಿವನನ್ನು ನುತಿಸಿಕೊಳ್ಳುವ. ರಾಮನ ಸೇನೆಯವರು ಕರೆದ್ರೆ ಬಾರದಿರುವ ದೇವರಲ್ಲ ಅಂತ ಹೇಳ್ತಾ ಇದ್ದೆ. ಯಾವುದಾದ್ರೂ ಊರಿನಲ್ಲಿ ಯಾವುದಾದ್ರೂ ಮನೆಯವರ ಜೊತೆಯಲ್ಲಿ ವ್ಯಾಜ ಆದರೆ ನೇರ ಮನೆ ಯಜಮಾನನ್ನು ನೋಡುವುದಲ್ಲ, ದೇವರ ಕೋಣೆಗೆ ಹೋಗುದು, ದೇವರನ್ನು ಎಳೆದಾಕುದು, ದೇವರೇ ಸರಿ ಮಾಡು ಅಂತ ಹೇಳುದು. ಅದಲ್ವ ನೋಡು, ನಿತ್ಯ ಕೈ ಮುಗಿಯೋ ದೇವರೆಲ್ಲ ಬಂದು ಒಮ್ಮೆಗೆ ವರ ಕೊಡ್ತಾರೆ ಅಂತಲ್ಲ. ನಾನಿಲ್ಲಿ ಯಾರಿಗೆ ಕೊಟ್ಟದ್ದು? ನಿನ್ನನ್ನು ವರ ಕೊಡುವಂತೆ, ವರನಾಗುವಂತೆ, ವರನಾಗಿ ಮನೆಯಲ್ಲಿ ಉಳಿಯುವಂತೆ, ಪುರದ ರಕ್ಷಣೆ ಮಾಡುವಂತೆ ರಾಮ ಕೇಳಿದ ಹನುಮಂತ ಕೇಳಿದ ವೀರಮಣಿ ಕೇಳಿದ್ದು. ವೀರಮಣಿಗೆ ಬೇಕಾದಾಗ ಬರಬೇಕಾದ್ದು ನಿನ್ನ ಹಣೆ ಬರ. ನಮ್ಮ ಕೆಲಸ ಅದಕ್ಕೆ ಬಂದದ್ದು. ಅವ ಸತ್ತ ಮೇಲೆ ಬಂದದ್ದು. ಹೌದು, ನೀವು ಸಂಬಂಧಕ್ಕೆ ಬೇಕಾಗಿ ಬಂದ. ನಾನು ಆಯ್ತು, ಈಗ ನಾನು ನೀನು ಹೊಡೆದೆ, ನನ್ನನ್ನು ನೀನು ಕೊಂದೆ ಅಂತ ಇಟ್ಟುಕೊಳ್ಳು. ನಾನು ಸಾಯುವುದಿಲ್ಲ, ನನ್ನನ್ನು ಕೊಂದ್ರೆ ನೀನೇ ಸುಳ್ಳು ಅಂತಾಗುದು, ಅದು ಬೇರೆ ವಿಷಯ. ಅದು ನಾನು ಸಾಯ್ಲಿಕ್ಕೆ ನಾನು ಒಂದು ವೇಳೆ ಹೋದೆ ಅಂತ ಇಟ್ಟುಕೊಳ್ಳು, ವೀರಮಣಿ ಸತ್ತದ್ದು ಸುಳ್ಳು ಅಂತ ಆಗ್ತದ? ಇಲ್ಲ ಇಲ್ಲ, ಸತ್ತದ್ದು ಸುಳ್ಳು ಅಂತಾಗುದು. ನಿನ್ನನ್ನು ಮತ್ತೆ ಸತ್ಯಂ ಶಿವಂ ಶಂಕರ ಅಂತ ಹೇಳ್ತಾ ಇದ್ದ. ಹೌದು, ಇನ್ನು ಹಾಗಲ್ಲ, ಸತ್ಯ ಶಿವನೇ ಶಂಕರ ಅಂತ ಹೇಳಬೇಕಾ. ಈಗ ಚಿರಂಜೀವಿ ಎನ್ನುವ ಅಧಟಲ್ವ ನೀನು ನಾನು ಸತ್ಯ ಅಂತ ಹೇಳುವುದನ್ನು ಹೇಳುವಂತೆ. ಕೈಲಾಸವಾಸಿ ಎಂಬ ಬಿಂಕ ಅಲ್ವಾ? ನನ್ನದು ಬಿಂಕ ಹೌದು ಅಂತಾದ್ರೆ ನೀನು ಬಾಲ ಸುಡಿಸಿಕೊಂಡ ಮಂಗ. ನನ್ನ ಬಾಲ ಸುಟ್ಟ. ಹೌದು, ನಾನು ಬಾಲ ಸುಟ್ಟದ್ದರಿಂದ ಅದರ ಮೊದಲು ಎಷ್ಟು ರೋಮ ಇತ್ತು ಅಂತ ನಿನ್ಗೆ ಗೊತ್ತುಂಟು? ನಾನು ಲೆಕ್ಕ ಮಾಡ್ಲಿಕ್ಕೆ ಬಂದದ್ದಲ್ಲ. ಅದರ ಮೇಲೆ ಎಷ್ಟು ಉಂಟು ಅಂತ ಲೆಕ್ಕ ಮಾಡಿ ನೀನು ನೋಡಿದ್ಯಾ? ಲೆಕ್ಕ ಮಾಡಿದ ಅಧಿಕ ಪ್ರಸಂಗ ಮಾತಾಡುತ್ತಿದ್ದಕ್ಕೆ ಅದನ್ನು ನಾನು ಬಗ್ಗಿಸ್ತೇನೆ. ನನ್ನ ಬಾಲ ನೋಡುವ. ಪುರಗರನು ಮನದೊಳಗಿ ಯೋಚಿಸಿ ಧುರವೆಸಗಿ ನಾವು ಭಯರೆಂದಿಗೂ ಬರದು ಜಯಗೀರ್ವರಿಗೆ ಸಾಸಿರವರು ಶಖಿಣಗಿದಡಿಗೆ ಸರಿಯಲ್ಲ ಹನುಮ, ಸರಿಯಲ್ಲ ಏನು ತಕ್ಷಮೆಯನ್ನು ಧರಿಸಿ ಪವನ ಜನಲ್ಲು ವಿನಯದಿ ಕರೆದು ಪೇಳಿದನಾಗ ಮಾಧುರ್ಯ ವಚನದಲ್ಲಿ ವೀರಬ ಶ್ರೀರಾಮ ಕಿಂಕರ ವೀರ ಒಲಿದಿರುವೆ ನಾ ನಿನಗೆ
ಉಳಿದಿರುವೆ ನಿನಗೆ ವರವನು ಕಳಿಲನು ಕ್ಷಣ ಕೇಳು ಕೊಡುತ್ತಿಗೆ ಕಲಗಬೇಡ ನಲಾಗ ಸೈರಣ ಕೊಡುತ್ತಲೇ